ನಾವೆಲ್ಲ ಸಹಜವಾಗಿ ಒಂದಿಷ್ಟು ಈ ರಾಜಕಾರಣಿಗಳ ಸೆಕ್ಸ್ ಫೈಲ್ಸ್ ಹಾಗೆ ಹೇಗೆ ಅಂತ ಹೇಳ ಟೈಟಲ್ಗಳನ್ನು ನೋಡ್ತಾ ಇರ್ತೀವಿ. ಈ ಟೈಟಲ್ನ ನೋಡಿದಾಗೆಲ್ಲ ಮೈ ಒಂಥರ ಜುಮ್ ಅನ್ನುತ್ತೆ. ಬಿಕಾಸ್ ಒಂಥರ ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ಭಾರತದಲ್ಲಿ ನಾವು ಸ್ವಾಮೀಜಿಗಳನ್ನ ದೇವರ ರೀತಿ ಕಾಣ್ತೀವಿ ಅಂತ ಒಬ್ಬ ಸ್ವಾಮೀಜಿಗೆ ಈ ರೀತಿಯಾದಂಥ ಒಂದು ಹಿಸ್ಟ್ರಿ ನಿಜಕ್ಕೂ ಅಸಹ್ಯ ಆಗಿ ಹೋಗ್ಬಿಡುತ್ತೆ. ಇದು ದೊಡ್ಡ ಮಟ್ಟದ ದೊಡ್ಡ ಸ್ವಾಮೀಜಿಯ ಅತಿ ದೊಡ್ಡ ಕಾಮಕಾಂಡ. ವಿಜಯಪುರದ ಆ ರೆಸಿಡೆನ್ಸಿಯಲ್ಲಿ ತಂಗಿದ್ದಂತ ಆ ಕಾಮುಕ ಸ್ವಾಮೀಜಿ ಎಲ್ಲಿ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. ಈಗ ವಿಜಯಪುರದ ಒಂದು ರೆಸಿಡೆನ್ಸಿಯಲ್ಲಿ ಆ ಕಾಮುಕ ಸ್ವಾಮೀಜಿ ಇದ್ರು. ವಿಜಯಪುರದ ಆ ರೆಸಿಡೆನ್ಸಿಯಲ್ಲಿ ಆ ಕಾಮುಕ ಸ್ವಾಮೀಜಿ ತಂಗಿದ್ದ. ರೂಮ್ ನಂಬರ್ 212ರಲ್ಲಿ 2 ದಿನ ಆ ಮಠಾಧೀಶ ಉಳ್ಕೊಂಡಿದ್ದ. ವಿಜಯಪುರದ ಒಂದು ರೆಸಿಡೆನ್ಸಿಯಲ್ಲಿ ರೂಮ್ ನಂಬರ್ 212ರಲ್ಲಿ 2 ದಿನಗಳ ಕಾಲ ಆ ಮಠಾಧೀಶ ಇದ್ದ. ಫೆಬ್ರವರಿ 10ರಿಂದ 12ರವರೆಗೆ ಆ ಮಹಿಳೆಯ ಜೊತೆಗೆ ಇದ್ದ ಈ ಸ್ವಾಮೀಜಿ. ರತಿ ವಿವಾಹಕ್ಕೆ ಸಿಲುಕಿದ್ದ ಸ್ವಾಮೀಜಿ ಹಾಕಿದ್ದ ಬಚಾವ್ ಆಗೋ ಐಡಿಯಾ. ಹೆಂಗ್ ಬಚಾವ್ ಆಗೋದು ಇದರಿಂದ ಅಂತ ಹೇಳಿ ಆ ಸ್ವಾಮೀಜಿ ಒಂದು ಐಡಿಯಾ ಹಾಕಿದ್ದ, ಪ್ಲಾನ್ ಮಾಡಿದ್ದ. ಎಲ್ಲ ಮುಗೀತು, ಇನ್ನೇನಿಲ್ಲ, ಸೆಟಲ್ಮೆಂಟ್ಗೆ ಓಕೆ ಎಂದಿದ್ರು ಶ್ರೀಗಳು. ಎಲ್ಲ ಮುಗೀತು, ಇನ್ನೇನಿಲ್ಲ, ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡೋದು ಬೇಡ ಅಥವಾ ಬೆಳೆಸೋದು ಬೇಡ, ಸೆಟಲ್ಮೆಂಟ್ ಮಾಡ್ಕೊಂಬಿಡೋಣ ಅನ್ನೋ ನಿಟ್ಟಿನಲ್ಲಿ ಎಲ್ಲದಕ್ಕೂ ಕೂಡ ಓಕೆ ಅಂದ್ಬಿಟ್ಟಿದ್ರು ಶ್ರೀಗಳು. ಆದ್ರೆ ಅದೇ ರೂಮ್ನಲ್ಲಿ ಮಠಾಧೀಶನ ಜೊತೆಗೆ ಆ ಮಹಿಳೆ ಏನಿದ್ಲಲ್ಲ ಆಕೆ ಜಗಳ ಕೇಳಿದು ಬಿಟ್ಟಿದ್ರು. ಇನ್ನೇನೆಲ್ಲ ಮುಗೀತು, ಈಕೆಗೆ ಇಂತಿಷ್ಟು ಕೊಟ್ಟು ಆಕೆಯನ್ನ ಕಳಿಸ್ಬಿಡೋಣ, ಕೆಲಸ ಮುಗೀತು, ಇಷ್ಟು ಕೊಟ್ರೆ ಆಕೆ ಸೈಲೆಂಟ್ ಆಗ್ಬಿಡ್ತಾಳೆ ಅಂತ ಹೇಳಿ ಶ್ರೀಗಳು ಅನ್ಕೊಂಡಿದ್ರು. ಪಾಪ ಗೊತ್ತಿರಲಿಲ್ಲ ಅವ್ರಿಗೆ ಆ ಮಹಿಳೆ ಜಗಳ ತೆಗಿತಾಳೆ ಅಂತ ಹೇಳಿ. ಜಗಳ ಕೇಳಿದು ಬಿಡ್ತಾಳೆ ಆ ಮಹಿಳೆ. ಅಸಲಿಗೆ ಆ ಮನ್ಮಥ ಶ್ರೀಗಳ ಜೊತೆಗೆ ಆ ಮಹಿಳೆ ಜಗಳ ಯಾಕೆ ಮಾಡಿದ್ಲು, ಏನಾಯ್ತು ಹಾಗಾದ್ರೆ, ಆಕೆಗೂ ಶ್ರೀಗಳ ನಡುವೆ ಆಗಿದ್ದೇನು ಹಾಗಾದ್ರೆ, ಯಾಕಿಬ್ಬರು ಕಿತ್ತಾಡ್ಕೊಂಡ್ರು? ಸೊ ಎಲ್ಲವೂ ಕೂಡ ತಮ್ಮ ಇಷ್ಟ ಬಂದಂಗೆ ಆಯ್ತು. 2 ದಿನ ಇಬ್ರು ಕೂಡ ಜೊತೆಗೇ ಇದ್ರು. ಏಕಾಏಕಿಯಾಗಿ ಮಹಿಳೆ ಉಲ್ಟಾ ಆಗಿಬಿಡ್ತಾಳೆ, ಶ್ರೀಗಳಿಗೆ ಜಗಳ ತೆಗೆದು ಬಿಡ್ತಾಳೆ. ಕಾರಣ ಏನು? ಈಗಿರುವಂತ ಪ್ರಶ್ನೆ, ಏನ್ ಕಾರಣ ಹಾಗಾದ್ರೆ? ಶ್ರೀಗಳಿಗೆ ಉಲ್ಟಾ ನಿಲ್ಲೋದಕ್ಕೆ ಏನು ಕಾರಣ? ಜೊತೆಗೆ ಈ ಸ್ವಾಮೀಜಿಗಂತೂ ನಾಚಿಕೆ ಇಲ್ಲ, ಅದಂತೂ ಸ್ಪಷ್ಟ.